ಅವರು ಮೂವರಿಗೂ ಕೂಡ ಪತ್ರ ಬರೀತಾರೆ. ಮೂವರಿದ್ದಾರೆ, ಅಬ್ರಹಾಂಗೆ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್, ಮೂವರಿಗೂ ಹೇಳ್ತಾರೆ. ಇದೀಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ. ಮತ್ತೊಂದು ಮೆಗಾ ಬ್ರೇಕಿಂಗ್ ನ್ಯೂಸ್. ಅನುಮತಿಯ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಇದೀಗ ಅಧಿಕೃತ ಅನುಮತಿಯ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರ ಜೊತೆಗೆ ಇನ್ನೊಂದು ಪತ್ರ ಕೂಡ ಸಿಕ್ಕಿದೆ. ಅದರಲ್ಲಿ ಮೂವರಿಗೂ ಕೂಡ ಮಾಹಿತಿ ಕೊಟ್ಟಿರುವಂಥದ್ದು. ಇದು ಅನುಮತಿ ಅಂದರೆ ಪ್ರಾಸಿಕ್ಯೂಷನ್ಗೆ ಇದೇನು ಪತ್ರ ಅಂದರೆ, ಆಸ್ ಡೈರೆಕ್ಟೆಡ್ ಬೈ ದ ಹಾನರಬಲ್ ಗವರ್ನರ್, ಐ ಆಮ್ ಎನ್ಕ್ಲೋಸಿಂಗ್ ಹಿಯರ್ ವಿತ್ ದ ಕಾಪಿ ಆಫ್ ದ ಡಿಸಿಷನ್ ಆಫ್ ದ competent authority on the request of sanction for prosecution against the Chief Minister Shri Siddaramaiah under Section 17 of the Prevention of Corruption Act 1988 and Sanction 218 of the Bharatiya Nagarika Suraksha Samhita 2023 for the commission of the alleged offence mentioned in the petitions. ಅಂದರೆ ನಿಮ್ಮ ವಿರುದ್ಧ ದೂರನ್ನ ಮಾನ್ಯ ಮಾಡಿಕೊಂಡು, ಹೌದು, ನಿಮ್ಮ ದೂರು, ಯಾರು ದೂರು? 3 ಜನ, ಶ್ರೀ ಪ್ರದೀಪ್ ಕುಮಾರ್ SP, ನಾಗರಬಾವಿ, ಶ್ರೀ TJ ಅಬ್ರಹಾಂ, ಬೆಂಗಳೂರು ಇಂದಿರಾನಗರ್, ಶ್ರೀ ಸ್ನೇಹಮಯಿ ಕೃಷ್ಣ, ಮೈಸೂರು ಗಣಪತಿ ಆಶ್ರಮ ಪೋಸ್ಟ್, ಇವರ ದೂರನ್ನ ಆಧರಿಸಿ as directed by the honorable governor, I am enclosing herewith the copy of the decision of the competent authority on the request of sanction for prosecution against the Chief Minister Shri Siddaramaiah. ಯಾವ ಕಲಮನಲ್ಲಿ. ಸೊ ಹಾಗಾಗಿ ಈಗ CM ಸಿದ್ದರಾಮಯ್ಯ ಏನು ಮಾಡ್ತಾರೆ? ಎಸ್, ಅಫ್ಕೋರ್ಸ್, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋದರೆ ಅಲ್ಲೊಂದು ರೆಡಿ ಇದೆ ಟೀಮ್, ಹೈಕೋರ್ಟ್ಗೆ ಹೋದರೆ ಅಲ್ಲೊಂದು ರೆಡಿ ಇದೆ. ವಿಷಯ ಇಷ್ಟೇ, ರಾಜೀನಾಮೆ ಕೊಡ್ತಾರಾ ಇಲ್ವಾ? ಫೈನಲ್ ಔಟ್ಪುಟ್ ಎಲ್ಲರಿಗೂ ಬೇಕಿರೋದು ಅಷ್ಟೇ. ಫೈನಲ್ ಔಟ್ಪುಟ್ ಬೇಕಿರೋದೇನು? ರಾಜೀನಾಮೆ ಕೊಡ್ತಾರಾ ಇಲ್ವಾ? ಕರ್ನಾಟಕದವರಿಗಿರುವಂಥ ಕುತೂಹಲ ಏನು? ಅಬಾಬಾಬಾಬಾ, ಇವ್ರು ಕೊಟ್ಟಿದ್ರಲ್ವಾ, ಯಡಿಯೂರಪ್ಪನವ್ರು ಕೊಟ್ಟಿದ್ರಲ್ವಾ ಅಂತೇಳಿ. ಆಮೇಲೆ ಇನ್ನೊಂದು ಮಜಾ ಇದೆ ರಂಜಿತ್. ಡಿನೋಟಿಫೈ ಮಾಡಿದ್ದೇನು ಅಪರಾಧ ಅಲ್ಲ, ಅವಕಾಶ ಇದೆ ಅದಕ್ಕೆ. CM ಮಾಡಬೇಕು ಡಿನೋಟಿಫೈ. ಈಗ ನಾನೊಂದು ರೋಡ್ ಡೆವಲಪ್ ಮಾಡ್ತೀನಪ್ಪ, ರೋಡ್ ಡೆವಲಪ್ ಮಾಡಿದಾಗ ಇಷ್ಟೆಲ್ಲ ಜಾಗಗಳನ್ನು ನಾವು ವಶಕ್ಕೆ ಪಡಿತೀವಿ. ಎಷ್ಟು? 1 ಕಿಲೋಮೀಟರ್ ಗಟ್ಟಲೆ ಇರುತ್ತೆ. ಆಗ ಒಬ್ಬ ಬಂದು ಹೇಳ್ತಾನೆ, ಮಹಾಸ್ವಾಮಿ ಮುಖ್ಯಮಂತ್ರಿಗಳೇ, ಈ ಜಾಗವನ್ನು ನೀವು ನೋಟಿಫೈ ಮಾಡಬೇಡಿ, ನಮ್ಮ ಜಾಗ ಇದು ಅಲ್ಲ, ನಮ್ಮ ಜಾಗವೇ, ನೋಟಿಫೈ ಮಾಡಬೇಡಿ. ನಾನು ಇಲ್ಲೊಂದು ಫ್ರೀ ಆಗಿ ಬಡವರಿಗಾಗಿ ಒಂದು ಆಸ್ಪತ್ರೆ ಕಟ್ಟಿಸಬೇಕು ಅಂತಿದ್ದೇನೆ. ನೀವು ಈ ಜಾಗವನ್ನು ತೆಗೆದುಕೊಂಡರೆ ನನಗೆ ಆ ಬಡವರಿಗೆ ಸೇವೆ ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ಡಿಮಾಂಡ್ ಮಾಡ್ತಾರೆ. ಆಗ ಅದಕ್ಕೆ ಸಾಧಕ ಬಾಧಕಗಳೆಲ್ಲ ಕೊಡಬೇಕು. ನಾನೊಂದು ಅನಾಥಾಶ್ರಮ ನಿರ್ಮಾಣ ಮಾಡ್ತೇನೆ, ಅದಕ್ಕಿದೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಯ್ತಾ ಅನ್ನುವಂತಹ ಪ್ರಶ್ನೆ ಮತ್ತು ಸಾಕಷ್ಟು ಬೆಳವಣಿಗೆ ಆಗ್ತಾ ಇರೋದು. ಈ ಕಡೆ CM ಇದೇ ವಿಚಾರಕ್ಕೆ ಹೇಗೆ ಪ್ರತಿಕ್ರಿಯಿಸಬಹುದು ಅನ್ನೋದು ಸದ್ಯಕ್ಕಿನ ಕುತೂಹಲ. ಪ್ರಾಸಿಕ್ಯೂಷನ್ಗೆ ನೀಡಿದರೆ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಅಧಿಕವಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ರದ್ದು ಮಾಡುವಂತೆ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ನಮಗೆ ಸಂಬಂಧಪಟ್ಟ ಜಮೀನು ತಗೊಂಡು ಸೈಟ್ ನೀಡಿದ್ದಾರೆ, ಇದರಲ್ಲಿ ನಾನು ಅಧಿಕಾರ ದುರುಪಯೋಗ ಮಾಡಿದ್ದಕ್ಕೆ ಸಾಕ್ಷ್ಯ ಏನಿದೆ, ರಾಜಕೀಯ ಪ್ರೇರಿತವಾಗಿ ಅನುಮತಿ ನೀಡಲಾಗಿದೆ ಅಂತ ಆರೋಪ ಮಾಡಿ ಅವರು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾಗಿ ಪ್ರಾಸಿಕ್ಯೂಷನ್ ಅನುಮತಿ ರದ್ದು ಮಾಡಬೇಕು ಅಂತ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಬಹುದು. ಒಂದು ವೇಳೆ ಹೈಕೋರ್ಟ್ ಸ್ಟೇ ನೀಡಿದ್ರೆ ಎಲ್ಲವೂ ಕೂಡ ನಿಂತು ಹೋಗುತ್ತೆ. ಸೊ ಮುಖ್ಯಮಂತ್ರಿಗಳ ಮುಂದೆ ಇರುವಂತಹ ಆಯ್ಕೆ, ಅವರು ಈಗ ಇದನ್ನ ಯಾವ ರೀತಿ ನೋಡ್ತಾರೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಹೈಕೋರ್ಟ್ಗೆ ಹೋಗಬಹುದು ಪ್ರಾಸಿಕ್ಯೂಷನ್ ಅನ್ನ ರದ್ದು ಮಾಡಿ ಅಂತ. ನನ್ನದು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಇಲ್ಲ, ಇದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯ ಇಲ್ಲ. ಸೊ ಈ ಪ್ರಾಸಿಕ್ಯೂಷನ್ ಅನ್ನ ರದ್ದು ಮಾಡಿ ಅಂತ ಅವರು ಹೈಕೋರ್ಟ್ ಮೊರೆ ಹೋಗಬಹುದು. ಹೈಕೋರ್ಟ್ ಏನಾದರೂ ಸ್ಟೇ ಅನ್ನ ನೀಡಿಬಿಟ್ರೆ ಎಲ್ಲವೂ ಕೂಡ ನಿಂತು ಹೋಗುತ್ತೆ. ಸೊ ಈಗಾಗಲೇ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು, ರಾಜಕೀಯ ಪ್ರೇರಿತ ಇದು, ಕೇಂದ್ರ ಸರ್ಕಾರದಿಂದ ಒತ್ತಡ ಇದೆ, ಹೀಗಾಗಿ
ರಾಜ್ಯಪಾಲರು ಈ ತರ ಮಾಡ್ತಾ ಇದ್ದಾರೆ ಅಂತ. ಇನ್ನು ಕಾನೂನು ಹೋರಾಟದ ವಿಚಾರವಾಗಿಯೂ ಕೂಡ ಅವರು ಪ್ರಸ್ತಾಪ ಮಾಡಿದ್ರು, ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ. ಓಕೆ, ಒನ್ಸ್ ಅಗೇನ್ ನಮ್ಮ ಸುನಿಲ್ ಧರ್ಮಸ್ಥಳ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಬೆಳಕು ಚೆಲ್ತಾರೆ. ಸುನಿಲ್, ಯಾವ ಆ್ಯಂಗಲಲ್ಲಿ ನಮಗೆ ಮಾಹಿತಿ ಕೊಡ್ತೀರಿ? ಈಗ ರಾಜಕೀಯವಾಗಿರೋದೇನು ಗೊತ್ತಾ? ಈ ಸಲ ಆಯ್ತಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರ, ಅವತ್ತು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ರಲ್ಲ, ಆಮೇಲೆ ಅರೆಸ್ಟ್ ಆಯ್ತಲ್ಲ, ಸಿದ್ದರಾಮಯ್ಯವ್ರಿಗೆ ಹಿಂಗಾಗತ್ತಾ ಅಂತೇಳಿ. ಈಗಿರೋ ಸಾಧಕ ಬಾಧಕಗಳ ಬಗ್ಗೆ ಆಲ್ರೆಡಿ ಹೇಳಿದರು. ಈಗ ಹಿಂಗೆ ಬಂದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗುತ್ತೆ, ಅಲ್ಲಿ ಅವರು ಮೊಕದ್ದಮೆ ದಾಖಲಿಸ್ಕೊಳ್ತಾರಾ ಇಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ. ಅವರು ಅದನ್ನು ತೆಗೆದು ಬಿಸಾಕಬಹುದು ಅಥವಾ ಇಟ್ಕೋಬಹುದು. ಇಟ್ಕೊಂಡ್ರೆ FIR ಆಗಬೇಕಾಗತ್ತೆ, ಆಮೇಲೆ FIR ಅದನ್ನು ನೋಟಿಸ್ ಕೊಡಬೇಕಾಗತ್ತೆ. ನೋಟಿಸ್ ಕೊಟ್ಟ ತಕ್ಷಣ ರಾಜೀನಾಮೆ ಕೊಟ್ಬಿಡ್ತಾರಾ? ನೋ. ನಮಗೆ ಈಗಲೂ ಕೂಡ ದೆಹಲಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಅಪೂರ್ವವಾದಂಥ ಉದಾಹರಣೆ ಇದೆ. ಜೈಲಲ್ಲಿದ್ದಾರೆ ಅವರು, ಆದರೂ ಕೂಡ ಮುಖ್ಯಮಂತ್ರಿ ಆಗಿಯೇ ಇದ್ದಾರೆ. ಕರ್ನಾಟಕ ಕೂಡ ಇಂಥ ಒಂದು ಪರಿಸ್ಥಿತಿ ನೋಡ್ಬೋದಾ? ನಿಮ್ಮ ಬಳಿ ಇರುವಂಥ ಅಮೂಲ್ಯವಾದ ಮಾಹಿತಿಗಳೇನು ಈ ಸಂದರ್ಭಕ್ಕೆ ಅನುಗುಣವಾಗಿ? ಎಸ್ ಜಯಪ್ರಕಾಶ್, ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ನೀಡಿದರೆ ಮುಂದೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಕುತೂಹಲಗಳಿದೆ. ಒಂದು ವೇಳೆ ಸಿಎಂ ಇಮಿಡಿಯೇಟ್ ಆಗಿ ರಾಜೀನಾಮೆಯನ್ನು ಕೊಡ್ತಾರೆ ಅಥವಾ ಅವರ ವಿರುದ್ಧ ಪ್ರಕರಣ ದಾಖಲಾಗತ್ತೆ, ಯಾವ ರೀತಿ ಈ ಪ್ರೋಸೆಸ್ ಇರುತ್ತೆ ಅನ್ನುವಂಥದ್ದು. ಸೊ ಕಾನೂನು ತಜ್ಞರ ಪ್ರಕಾರ ಒಂದು ಮಾಹಿತಿ ಇರುವಂಥದ್ದು ಅಂತ ಹೇಳಿದರೆ, ಈಗ ಈ ಒಂದು ಪ್ರಕರಣದಲ್ಲಿ TJ ಅಬ್ರಹಾಂ ದೂರುದಾರರಿದ್ದಾರೆ. ಅವರು ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿದಂತಹ ಅನುಮತಿಯ ಪ್ರತಿಯನ್ನು ಇಟ್ಟುಕೊಂಡು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಈ ಅನುಮತಿಯ ಆಧಾರದ ಮೇಲೆ, ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ನ ಅನುಮತಿ ಆಧಾರದ ಮೇಲೆ ಪ್ರಕರಣ ದಾಖಲು ಮಾಡುವಂಥದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿ ಅದಾದ ಬಳಿಕ ಒಂದು ತೀರ್ಮಾನಕ್ಕೆ ಬರುತ್ತೆ. ಐದರ್ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಲ್ಲಿ ಬೇಕಾದ್ರೂ ಕೇಸ್ ರಿಜಿಸ್ಟರ್ ಮಾಡ್ಬೋದು, ಅಥವಾ ಈಗಾಗಲೇ TJ ಅಬ್ರಹಾಂ ಅವರು ಲೋಕಾಯುಕ್ತಕ್ಕೂ ಕೂಡ ಈ ಒಂದು ದೂರಿನ ಒಂದು ಪ್ರತಿಯನ್ನು ನೀಡಿರೋ ಒಂದು ಕಾರಣದಿಂದಾಗಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡುವಂತೆ ಒಂದು ಆದೇಶವನ್ನು ನೀಡಬಹುದು. ಆದರೆ ಈ ಎಲ್ಲ ಪ್ರೋಸೆಸ್ ಆಗೋದಕ್ಕೆ ಇನ್ನೂ ಒಂದಷ್ಟು ದಿನಗಳು, ಅಂದ್ರೆ ಒಂದು ವಾರ ಆದ್ರೂ ಕೂಡ ಆಗುವಂತ ಸಾಧ್ಯತೆಗಳಿದಾವೆ. ಸುನಿಲ್, ಒಂದು ನಿಮಿಷ, ಇನ್ನೊಬ್ರು ಸುನಿಲ್ ಇದ್ದಾರೆ, ಮಾತಾಡಿಸಿ. ಹಿರಿಯ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಸರ್, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ, ಮುಂದೆ ಸಿಎಂ ಅವರಿಗೆ ಏನೆಲ್ಲ ಆಯ್ಕೆಗಳಿದೆ ಅನ್ನೋದು ಒಂದು ಕಡೆ ಆದ್ರೆ, ಪ್ರಾಸಿಕ್ಯೂಷನ್ ಪ್ರಕಾರ ಸಿಎಂಗೆ ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು ಅನ್ನೋಂತ ಎರಡು ವಿಚಾರಗಳಿದೆ. ಇದನ್ನ ತಾವು ಯಾವ ರೀತಿ ನೋಡ್ತೀರಿ ಸರ್? ಖಂಡಿತ ಪಾಟೀಲ್ರೆ, ಇದು ಬಹಳಷ್ಟು ಗಂಭೀರವಾದಂತ ಪ್ರಕರಣ. ಈಗ ಪ್ರಾಸಿಕ್ಯೂಷನ್ಗೆ ಅನುಮಾನ ಕೊಟ್ಟಿರುವಂತದ್ದು ಈ ಲೀಗಲ್ ಪ್ರಾಸೆಸ್ಗೆ ಇನಿಷಿಯೇಷನ್ಗೆ ಒಂದು ಒಳ್ಳೆ ಫೌಂಡೇಶನ್ ಆಗೋಯ್ತು. ಈಗ ಮೊದಲನೇ ಬಾರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ನಂತರ ಈಗ ಅಬ್ರಹಾಂ ದೂರುದಾರ ಯಾರಿದಾರೋ ಅವರು ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಸ್ಪೆಷಲ್ ಕೋರ್ಟ್ ತಗೊಂಡೋಗಿ ಪ್ರೊಡ್ಯೂಸ್ ಮಾಡಿ ಮುಖ್ಯಮಂತ್ರಿಗಳ ಮೇಲೆ FIR ಮಾಡಿ ಅಂತ ಈಗ ರಿಕ್ವೆಸ್ಟ್ ಮಾಡ್ಕೋತಾರೆ. ಒಂದು ಪಕ್ಷ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಅಬ್ರಹಾಂ ಕೊಟ್ಟಿರುವಂತ ಎಲ್ಲ ಮೆಟೀರಿಯಲ್ ಗಳನ್ನ ನೋಡಿ ಪ್ರಾಸಿಕ್ಯೂಷನ್ಗೆ